ಎಲ್ಲರಿಗೂ ನಮಸ್ಕಾರ. ನಾನು ವಿನುತಾ. ವೆಲ್ಕಮ್ ಟು ಮೈ ಚಾನಲ್. ಇದು ಲಾಸ್ಟ್ ವ್ಲಾಗ್ದು ಕಂಟಿನ್ಯೂಯೇಷನ್ ಪಾರ್ಟು. ಆ ವ್ಲಾಗ್ನೊಳಗೆ ನಾನು ನಿಮ್ಗೇನು ಹೇಳಿದ್ದೆ ಅಂದರೆ, ಹೆಸರು ಬೆಳೆಗೆ ಇವಾಗ ಹಳದಿ ರೋಗ ಬಂದಿದೆ. ಆಮೇಲೆ ಹೆಸರು ಕಾಳು ಕೂಡ ಆ ರೋಗದಿಂದಾಗಿ ಹೆಸರು ಕಾಳು ಸರಿಯಾಗಿ ಬಲ್ತಿಲ್ಲ. ಆಮೇಲೆ ಜೊಳ್ಳು ಆಗ್ಯದ ಕಾಳು ಅಂತ ಹೇಳಿದ್ದೆ ನಾನು ನಿಮಗೆ. ನೀವು ನೋಡ್ತಿರ್ಬೋದು ಯಾವ ರೀತಿ ಆಗ್ಯದ ಅಂತ ಹೇಳಿ. ಅರ್ಧಕ್ಕರ್ಧ ಹೊಲ ಹಿಂಗೆ ಆಗಿಬಿಟ್ಟೈತಿ. ಇದ್ರೊಳಗೆ ನಾ ಮತ್ತು ಯಾವ್ಯಾವ ಬೆಳೆಗಳನ್ನು ಬೆಳೆದಿವಿ, ಯಾವ್ಯಾವ ಬೆಳೆಗಳನ್ನು ಹಾಕೀವಿ ಹೊಲಕ್ಕೆ ಅನ್ನೋದನ್ನು ಕಂಟಿನ್ಯೂ ಆಗಿ ತೋರಿಸೀನಿ. ಇದ್ರೊಳಗೆ ಭತ್ತ ಕೂಡ ಹಾಕ್ಯಾರ ನಮ್ಮ ಅಪ್ಪಾಜಿ ಬಯಲು ಸೀಮೆ ಒಳಗೆ. ಆದರೆ ಅದಕ್ಕೆ ಮಳೆ ಅಂತೂ ಭಾಳ ಬೇಕಾಗೈತಿ. ಲಾಸ್ಟ್ ಇಯರ್ ಮಳೆ ಜಾಸ್ತಿ ಆಗಿತ್ತು, ಚಲೋ ಬಂದಿತ್ತು ಭತ್ತ. ಬಟ್ ಈ ವರ್ಷ ಏನು ಮಾಡುತ್ತೋ ಎಲ್ಲ ದೇವರಿಗೆ ಬಿಟ್ಟಿದ್ದು. ಇಲ್ಲಿ ಸ್ವಲ್ಪ ಖಾಲಿ ಹೊಲ ಬಿಟ್ಕೊಂಡಿದ್ರು. ಇಲ್ಲಿ ಮಳೆ ಆದ್ರೆ ಮೆಣಸಿನ ಬೀಜ ಹಾಕ್ಬೇಕಂತ ಅಂದ್ಕೊಂಡಿದ್ರು. ಬಟ್ ಮಳೆ ಆಗಿಲ್ಲ, ಸೊ ಹಂಗೆ ಬಿಟ್ಕೊಂಡಾರ. ಇಲ್ಲಾಂದ್ರೆ ಸುಮ್ಮನೆ ಆ ಬೀಜ ಗೊಬ್ಬರ ಅಂದ್ಕೊಂಡು ಸುಮ್ಮನೆ ಅನ್ನೆಸೆಸರಿ ಖರ್ಚಾಗುತ್ತೆ ಅಂದ್ಕೊಂಡು. ಹೋಪ್ ಯು ಆಲ್ ಎಂಜಾಯ್ ದಿಸ್ ವಿಡಿಯೋನ ಕೊನೆವರೆಗೂ ನೋಡ್ರಿ. ಒಂದು ಒಳ್ಳೆ ವಿಡಿಯೋನ ನೀವು ನೋಡ್ದಂಗೆ. ಇದು ಬೇರೆ ಅದು ಬೇರೆ. ಥ್ಯಾಂಕ್ ಯು ಸೋ ಮಚ್. ಇದು ಯಾವ್ದಿದು? ನವನಿತಾ ನವನಿತಾ ಒಂದು ಎಕರೆಗೆ 2 ಪಾಕೆಟ್, ರಾಶಿ 1 ಎಕರೆಗೆ 5 ಪಾಕೆಟ್. ಹಾಕಿದ್ದಷ್ಟು ಬೀಜ ಹುಡ್ದತ್ತ ಅದು. ಮತ್ತೆ ಅಷ್ಟ ಕಡು ಹಾಕ್ಬೇಕದ್ನ. ಅದು ಬೆಳೆದ ಹಂಗನ? ಅದು ಬೆಳೆದಂಗ ಇಳುವರಿ ಜಾಸ್ತಿ ಐತೆ. ಎಕರೆಗೆ 18 ಕ್ವಿಂಟಲ್ ಅಂತಾರ. ಅದು 8-9 ಮಟ್ಟ ಬೀಳ್ತೈತಿ ಎಕರೆಗೆ. ಅಂದ್ರೆ ಇದು ಬೆಳೆ ಜಾಸ್ತಿ ಐತೆ ಅಂತಂದು ದುರ್ದುರ್ ಹಾಕದನ್ನ ಐತ್ನ. ಅದು ಗಿಡ ದೊಡ್ಡದಾಗಂಗಿಲ್ಲ. ಇದು ಊರು ಚಲೋ ಐತೆ ನೋಡಿ. ಈಗ ಹೂವು ಚಲೋ ಐತೆ ನೋಡಿ. ಅಷ್ಟೇ ನೋಡಿ ಬೆಳೆ. ಅದು ಇಷ್ಟು ಮಟ್ಟ ಬೆಳೆದಿತ್ತು. ಅದು ಇದು ನೋಡ್ಬಿಡ್ಪ. ಇದು ಏಡಿ ಇಟ್ಟು ಗಿಡ ಐತಲ್ಲ. ಇದ ಮಗ್ಗ ಇಲ್ಲಿ ನೋಡಿಲ್ಲ ಎಷ್ಟು ಸಣ್ಣ ಐತಲ್ಲ. ಹಿಂಗೆ ತೊಂದ್ರೆ ನೋಡಿ. ಊರ್ಲು ಚಲೋ ಆಯ್ತು ನೋಡಿ. ಇನ್ನು ಎಣ್ಣೆ ಹೊಡಿಬೇಕು. ಕೈಗೊಂದು ತೋಲ ಇದ್ರ ಕಸ ನೋಡಿದ್ರೆ ಕಾಂಗ್ರೆಸ್ ನೆಲ ಹಿಡಿಸ್ತಿದ್ದಿಲ್ಲ. ಹೊಕ್ಕತ್ತಿಲ್ಲ ಅದು ಕಸ. ಸಣ್ಣದಿದ್ದಾಗ ಎಲ್ಲ ಜಗ್ಗಿ ಕಡೆಗೆ ಒಂದು 10 ಮಂದಿ ಕಲ್ಯಾಣಿ 10 ಮಂದಿ ತಗದ ಎಲ್ಲರೂ ಒಂದು 40-50 ತಾಳು ಹೋಗ್ತಿದ್ವಿ. ಈ ಹತ್ತಿನೇ ಬೇರೆ ಬಿಡ್ರಿ. ಈಗ ಇದು ನೋಡ್ರಿ, ಅದು ಎಡ್ಲೆ ಐತ್ರಿ. ಮೇಂಟೆನ್ಸ್ ಇಲ್ಲಿದೆ. ಇದು ದರ್ಸಿ ಐತ್ರಿ. ಇದು ಮಳೆ ಗಿಳಿ ಇರ್ತಂದ್ರೆ ನೋಡ್ರಿ ಇರ್ತಿತ್ತು. ಒಮ್ಮೆ ಇನ್ನೊಮ್ಮೆ ಎಡೆ ಹೊಡೆದು ಎಣ್ಣೆ ಹೊಡೆದ್ಬಿಟ್ಟು ನೋಡಿ ಪಾಸ. ಅದಕ್ಕೆ ಏನು ಇಳುವರಿ ಜಾಸ್ತಿ, ಮೇಂಟೆನೆನ್ಸ್ ಕಡಿಮೆ. ಹಂಗಲ್ಲ, ಇದು ದಾಡ್ಸಿ ಐತಿ. ಇದು ಅದು ಎಡ್ಲೆ ಐತಿ. ಅದು ಸೂಕ್ಷ್ಮ ಐತಿ. ಅದ ಇದು ಸೂಕ್ಷ್ಮ ಇಲ್ಲ, ಕಗ್ಗಿದೆ. ಒಂದು ಅರ್ದಿಲ್ಲ ಸೂಕ್ಷ್ಮ ಐತಿ. ಅದ ಇದು ಐತಿ. ಇವು ಗಿಡ ಹತ್ತಕ್ಕವಲ್ಲ, ಗಾಳಿ ಅಷ್ಟಿದೆ ಅನ್ಸಂಗಿಲ್ಲ. ಇವಕ್ಕೆ ಗಿಡ ದುಡ್ದು ಗಾಳಿ ಉರಿದಿದ್ದು ಹತ್ತಿ ಬೇರು ಬಿಡಕ್ಕೆ ದಾರಿ ಇಲ್ಲ. ಅದಕ್ಕೆ ಇಲ್ಲೇ ಗಂಟು ಹತ್ತಿದೆ. ಸೋಣ ಈಗ ಮಣ್ಣು ಹೆನೆಯಾಗಿಂದ 2 ಬೇರು ನೀರಿದ್ರೆ ಅವಕ್ಕೆ ಇದು ಭಾಳ ಇಷ್ಟ. ಉರಿದಿರ್ನಿ ಆಮ ಇಟ್ಕೊ. ಶಂಕ ಕಿಶದಾಗ ಇಟ್ಕೊಂತೀವಿ. ಮಣ್ಣು ಇರ್ತೈತೆ ಅದ್ರಾಗ. ಕಿಶದಾಗೆಲ್ಲ ಮಣ್ಣು ಬೀಳ್ತೈತೆ. ಬಿಡು ಬೇಡ. ತಿರ್ಗ್ಸೋಲಿ. ಇದಾ ಮತ್ತು ಅದಕ್ಕೆ ನೆಲ ಮಿದು ಆದ್ರೆ ಬರ್ತದಲ್ಲ ಅದು.
ಮತ್ತೊಂದು ಗ್ಯಾರಂಟಿ ಇಲ್ಲ. ನೀರು ಇರ್ತದೆ ಹೊಡೆಸ ಮಾಡ್ತೀವ್ರಿ ನಾವು ಕೊಟ್ಟು ಬೇರೆ ಕೈಯಾಗ ಬರ್ತಾವ ಅದೆಲ್ಲ ಇದು ಜನ ನೋಡಿದೆ. ಹಾಂ ಎಷ್ಟು ಚಂದ ಐತೆ ಅದು. ಬಾದಾಗಿದ್ದು ಸಿದ್ಧಾಗಿದೆ ನೀರು ಕುಡಿಯಾಕ ನೀರು ಅಲ್ಲೇ